ಅಜಂತ ಎಲ್ಲರ ಚಿತ್ತಾರ ಶಿಲೆಯಲ್ಲಿ ಸಾಂಗ್ ಕೇಳಿದಿರಲ್ವಾ? ಆ ಒಂದು ಎಲ್ಲರ ಕೇವ್ಸ್ಗೆ ನಾನಿವತ್ತು ಬಂದಿದ್ದೀನಿ, ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇವಾಗ ಎಲ್ಲರ ಕೇವ್ಸ್ನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಕರ್ನಾಟಕ. ನಾನಿವತ್ತು ಇತಿಹಾಸ ಪ್ರಸಿದ್ಧ ಮತ್ತು ಭಾರತಕ್ಕೆ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟ ಒಂದು ಐತಿಹಾಸಿಕ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಯಾವುದಾ ಇತಿಹಾಸ ಪ್ರಸಿದ್ಧ ಸ್ಥಳ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿರುವಂಥ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿ ಅಂದರೆ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂಥ ಎಲ್ಲೋರ ಗುಹೆಗಳಿಗೆ. ಛತ್ರಪತಿ ಸಂಭಾಜಿನಗರಿಂದ ಒಂದು ಸುಮಾರು 30 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಗುಹೆಗಳು ನಮಗೆ ನೋಡೋಕ್ಕೆ ಸಿಗ್ತವೆ. ಇಲ್ಲಿಗೆ ಬರಬೇಕಂದ್ರೆ ನೀವು ಛತ್ರಪತಿ ಸಂಭಾಜಿನಗರಿಂದ ಬಸ್ಸಲ್ಲಿ ಕೂಡ ಬರ್ಬೋದು ಅಥವಾ ಶೇರಿಂಗ್ ಆಟೋದಲ್ಲಿ ಕೂಡ ಬರ್ಬೋದು. ಬಸ್ಸು ರಶ್ ಇದ್ದ ಕಾರಣದಿಂದ ನಾನು ಶೇರಿಂಗ್ ಆಟೋದಲ್ಲಿ ಹೋಗ್ಬೇಕಾಗಿ ಬಂತು. ಶೇರಿಂಗ್ ಆಟೋದಲ್ಲಿ ನನಗೆ 70 ರೂಪಾಯಿನ ಚಾರ್ಜ್ ಮಾಡಿದ್ರು. ಕರೆಕ್ಟಾಗಿ ಎಲ್ಲೋರ ಗುಹೆಗಳ ಒಂದು ಗೇಟ್ ಹತ್ರ ನನ್ನ ಇಳಿಸಿದ್ರು. ಅಲ್ಲಿ ಆಟೋ ಇಳಿದಂಥ ನಾನು ಪಕ್ಕದಲ್ಲೇ ಇದ್ದಂಥ ಒಂದು ಹೋಟೆಲ್ನಲ್ಲಿ ಮಿಸಾಲ್ ಪಾವನ್ನು ತಿಂದ್ಕೊಂಡು ಡೈರೆಕ್ಟಾಗಿ ಗೇಟ್ ಒಳಗಡೆ ಹೋದೆ. ಗೇಟ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ನನಗೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ. ಸೊ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 40 ರೂಪಾಯಿ ಆಗಿರುತ್ತೆ. ಇನ್ನು 5 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ನೀವು ಕ್ಯಾಮ್ರಾ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ಸಪ್ರೇಟಾಗಿ 25 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ಈಗ ಟಿಕೆಟ್ ತೊಗೊಂಡಿದ್ದಾಯಿತು. ಒಳಗಡೆ ಹೋಗ್ತಾ ಎಲ್ಲ ಗುಹೆಗಳ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಈ ಒಂದು ಎಲ್ಲೋರ ಕೇವ್ಸ್ನಲ್ಲಿ ನಿಮಗೆ ಟೋಟಲ್ಲು ಒಟ್ಟು 3 ಧರ್ಮದ ಒಂದು ಗುಹೆಗಳು ನೋಡೋಕ್ಕೆ ಸಿಗುತ್ತೆ. ಯಾವುದ್ಯಾವುದಪ್ಪ ಅಂದರೆ ಬೌದ್ಧ ಧರ್ಮದ್ದು, ಹಿಂದೂ ಧರ್ಮದ್ದು ಮತ್ತು ಜೈನ ಧರ್ಮದ ಗುಹೆಗಳು. ಸೊ ಇವೆಲ್ಲನೂ ಕೂಡ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಟೋಟಲ್ ಇಲ್ಲಿ 100 ಗುಹೆಗಳಿದೆ. ಅದರಲ್ಲಿ ಸಾರ್ವಜನಿಕರಿಗೆ ಆಕ್ಸೆಸ್ ಕೊಟ್ಟಿರೋದು ಕೇವಲ 34 ಗುಹೆಗಳಿಗೆ ಮಾತ್ರ. ಸೊ ಆ 34 ಗುಹೆಗಳಲ್ಲಿ 1ರಿಂದ 12 ಬೌದ್ಧ ಧರ್ಮಕ್ಕೆ ಸೇರಿದರೆ 13ರಿಂದ 29 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿರುತ್ತೆ. ಅಂದರೆ ಟೋಟಲ್ 17 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿರುತ್ತೆ. ಅದಾದಮೇಲೆ 30ರಿಂದ 34 ಜೈನ ಧರ್ಮಕ್ಕೆ ಸೇರಿರುತ್ತೆ. ಕೇವಲ 5 ಗುಹೆಗಳು ಜೈನ ಧರ್ಮನ ಒಂದು ಐಡೆಂಟಿಟಿ ಆಗಿರುತ್ತೆ. ಈ ಒಂದು 3 ಧರ್ಮದ ಏನು ಗುಹೆಗಳಿದೆ ಎಲ್ಲ ಒಂದೇ ಕಡೆ 2 ಕಿಲೋಮೀಟ್ರು ಉದ್ದಕ್ಕೆ ಚಾಚ್ಕೊಂಡಿದೆ. ಇದರಿಂದ ನೀವೇನು ತಿಳ್ಕೊಬೋದು ಅಂದರೆ ಆವಾಗಿನ ಕಾಲದಲ್ಲಿ ಎಲ್ಲ ಧರ್ಮದವರು ಎಷ್ಟು ಒಟ್ಟಿಗೆ ಒಗ್ಗಟ್ಟಿನಿಂದ ಇದ್ದರು ಅಂತ ನೀವು ಈ ಒಂದು ಎಲ್ಲೋರ ಕೇವ್ಸ್ನ ನೋಡಿ ತಿಳ್ಕೊಬೋದು. ಈ ಒಂದು ಬೌದ್ಧ ಧರ್ಮದ ಗುಹೆಗಳೇನಿದ್ದಾವೆ ಇದನ್ನ ಆಲ್ಮೋಸ್ಟ್ ಆಲು ಬುದ್ಧಿಸ್ಟ್ ಮಾಂಕ್ಸ್ಗಳು ಬಂದು ಸ್ಟೇ ಆಗೋದಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡೋದಕ್ಕೆ ಬಳಸ್ತಿದ್ರು ಅಂತ ಹೇಳ್ಬೋದು. ಈಗೇನು ನೋಡ್ತಾ ಇದ್ದೀರ ನೀವು, ಇದು ಕೇವ್ ನಂಬರ್ 1. ಇದರಲ್ಲಿ ಏನು ಜಸ್ಟು ಒಂದು ಹಾಲಿದೆ ಅಷ್ಟೇ ನೋಡಿ. ಈ ಗುಹೆ ಏನೂ ಇಲ್ಲ, ಬರೀ ಒಂದು ಹಾಲಿದೆ. ಈ ಹಾಲು ಬಿಟ್ಟರೆ ಇಲ್ಲಿ ಒಂದು ಸಣ್ಣದು ರೂಮ್ಗಳಿದ್ದಾವೆ. ಇದು ಬಿಟ್ಟರೆ ಮೊದಲನೇ ಗುಹೆಯಲ್ಲಿ ನಮಗೆ ಇನ್ನೇನು ನೋಡೋಕ್ಕೆ ಸಿಗೋದಿಲ್ಲ, ಇಷ್ಟೇ. ಸೊ ಆದ್ರೂ ಇಷ್ಟು ಬೃಹದಾಕಾರವಾಗಿ ಒಂದು ಹಾಲನ್ನ ನಿರ್ಮಾಣ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಜಸ್ಟ್ ಬರೀ ಒಂದು ಕಲ್ಲು ಬಂಡೆ ಅಷ್ಟೇ ನನ್ನ ಮೇಲಿರೋದು. ಇಲ್ಲಿ ಮೇಲೇನಿದೆ ಇದೆಲ್ಲ ಕಲ್ಲು ಬಂಡೆ ಅಷ್ಟೇ. ಈ ಕಲ್ಲನ್ನ ಕೊರೆದು ಮಾಡಿರುವಂಥ ಕೇವ್ಸ್ ಇದು. ಯಾವುದೇ ಕಾಂಕ್ರೀಟು ಕಬ್ಬಿಣಗಳನ್ನ ಬಳಸಿಲ್ಲ ಇಲ್ಲಿ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು 2ನೇ ಕೇವ್ ಅಂದರೆ 2ನೇ ಗುಹೆ. ಇದು 1ನೇ ಗುಹೆ ಅಲ್ಲಿದ್ದರೆ ಪಕ್ಕದಲ್ಲೇ 2ನೇ ಗುಹೆ ಇದೆ. ಸೊ ಬನ್ನಿ ಇದರೊಳಗೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಹಂಗೆ ಹೋಗಿ. ಸೊ ಇದೆಲ್ಲ ಏನು ನೋಡ್ತೀರಾ, ಇದು ಬುದ್ಧಿಸಮ್ನ 2ನೇ ಗುಹೆ. ನೋಡ್ಬೋದು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಕಂಬಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಅಲ್ಲೇನೋ ಒಂದು ಸಣ್ಣದಾಗಿ ಡೋರ್ ಇದೆ, ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅದು. ನೋಡಿ ಮೆಟ್ಲೆಲ್ಲ ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯ ಮಿಷಿನರೀಸ್ಗಳಿರಲಿಲ್ಲ ಮತ್ತು ಯಾವುದೇ ರೀತಿ ಪವರ್ ಟೂಲ್ಸ್ ಇರಲಿಲ್ಲ. ಕೇವಲ ಸುತ್ತಿಗೆ ಮತ್ತು ಏನಂತಾರೆ ಉಳಿ ಸುತ್ತಿಗೆಯಲ್ಲಿ ನಿರ್ಮಾಣ ಮಾಡಿರುವಂಥ ಗುಹೆಗಳಿದು. ಈ ಬೌದ್ಧ ಧರ್ಮದ ಗುಹೆಗಳೇನಿದ್ದಾವೆ ಇವೆಲ್ಲ ಆಲ್ಮೋಸ್ಟ್ ಆಲು ಒಂದೇ ಥರ ಇದ್ದಾವೆ. ಆಮೇಲೆ ಒಂದೇ ಥರ ಅನ್ನೋದಕ್ಕಿಂತ ಇವೆಲ್ಲ ಒಂದೇ ಪರ್ಪಸ್ಸಿಗೆ ಅಂದರೆ ಮಠಗಳ ಥರ ಇದ್ದಾವೆ. ಇಲ್ಲಿ ಬೌದ್ಧ ಧರ್ಮದ ಒಂದು ಮಾಂಕ್ಸ್ಗಳು ಏನಿರ್ತಾರೆ ಅವರು ಬಂದು ಫಾರ್ ಎಕ್ಸಾಂಪಲ್ ಈಗ ಸ್ಟೇ ಆಗೋದಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡೋದಕ್ಕೆ ಬಳಸ್ತಿದ್ರು ಅಂತ ಹೇಳಲಾಗುತ್ತೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು 5ನೇ ಗುಹೆ. ಈ ಗುಹೆನ ಮೋಸ್ಟ್ಲಿ ಯಾವಾಗಿನ ಕಾಲದಲ್ಲಿ ಬುದ್ಧಿಸ್ಟ್ ಮಾಂಕ್ಸ್ಗಳು ಊಟ ಮಾಡೋಕ್ಕೆ ಬಳಸ್ತಿದ್ರು ಅನಿಸುತ್ತೆ. ಸೇಮ್ ಇದು ಊಟದ ಹಾಲ್ ಥರನೇ ಇದೆ. ನಮ್ಮ ಕಡೆ ಹೆಂಗೆ ಈಗ ಮದುವೆ ಹಾಲ್ಗಳೆಲ್ಲ ಇರುತ್ತೆ ಊಟಕ್ಕೆ,
ಸೊ ಅದೇ ಥರ ನೋಡ್ಬೋದು ನೀವು ಇಲ್ಲಿ ಈ ಒಂದು ಗುಹೆಯಲ್ಲಿ. ಸೊ ಅಲ್ಲಿ ಯಾವುದೋ ಸಣ್ಣ ಸಣ್ಣದು ಡೋರ್ ಇದ್ದಾವೆ, ಅಲ್ಲಿ ಜಸ್ಟ್ ಒಂದು ರೂಮ್ ಥರ ಇದೆ ಅಷ್ಟೇ, ಅಲ್ಲಿ ಅದರೊಳಗಡೆ ಏನಿಲ್ಲ. ಇದು ಶತಮಾನಗಳ ಹಿಂದೆ ಕಟ್ಟಿರುವಂಥ ಒಂದು ಗುಹೆ ಆಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಇವಾಗ ನಾವು ಮೊದಲನೇ ಗುಹೆ ಮತ್ತು ಮೊದಲನೇದರಿಂದ 5ನೇ 6ನೇ ಗುಹೆಯನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಎಲ್ಲ ಗುಹೆನೂ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವೆಲ್ಲ ಒಂದೇ ಸ್ಟೈಲಲ್ಲಿದೆ. ಸೊ ಅದಕ್ಕೆ ನಾವೀಗ ಡೈರೆಕ್ಟಾಗಿ ಬಂದಿರೋದು 10ನೇ ಗುಹೆಗೆ. ಸೊ ಇದೇ ನೋಡಿ ಬೌದ್ಧಿಸಮ್ನ 10ನೇ ಗುಹೆ. ಬನ್ನಿ ಒಳಗಡೆ ಹೋಗೋಣ, ಒಳಗಡೆ ಏನಿದೆ ಅಂತ ನೋಡೋಣ. ಹಾಗೆ ಈ ಒಂದು 10ನೇ ಗುಹೆನ ಕಾರ್ಪೆಂಟರ್ಸ್ ಕೇವ್ ಅಂತ ಕೂಡ ಕರೀತಾರೆ. ಯಾಕೆ ಈ ಒಂದು 10ನೇ ಗುಹೆನ ಕಾರ್ಪೆಂಟರ್ಸ್ ಕೇವ್ ಅಂತ ಕರೀತಾರೆ ಅಂದರೆ, ಇಲ್ಲಿ ನೋಡ್ಬೋದು ನೀವು ಸೀಲಿಂಗ್ನ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ. ಸೊ ಈ ಒಂದು ಸೀಲಿಂಗ್ನಲ್ಲಿರುವಂಥ ಬೀಮ್ಸ್ನ ನೋಡಿಬಿಟ್ಟು ಈ ಒಂದು ಗುಹೆಗೆ ಕಾರ್ಪೆಂಟರ್ಸ್ ಕೇವ್ ಅಥವಾ ವಿಶ್ವಕರ್ಮರ ಗುಹೆ ಅಂತ ಹೆಸರಿಡಲಾಗುತ್ತದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ದೊಡ್ಡದಾಗಿ ಒಂದು ಬುದ್ಧನ ಪ್ರತಿಮೆನ ಕಾಣ್ಬೋದು. ನೀವು ಎಷ್ಟು ಸಖತ್ತಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನೀವು ಇಲ್ಲಿ ಬಂದು ನೋಡಿದ್ರಂತೂ ಕಳೆದೋಗ್ತೀರಾ ಅಂತಲೇ ಹೇಳ್ಬೋದು. ಸೊ ನಾವಿವಾಗ ಹೋಗ್ತಾ ಇರೋದು 11ನೇ ಗುಹೆ. 11ನೇ ಗುಹೆಗೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಹೇಗಿರುತ್ತೆ ಅಂತ ಕೇಳ್ತೀರಾ? ನೋಡಿ ಈ ಥರ ಕಾಣಿಸುತ್ತೆ 11ನೇ ಗುಹೆ ನಮಗೆ. ಈ ಒಂದು ಗುಹೆ ಯಾವ ಥರ ಇದೆ ಅಂದರೆ ಮೂರಫ್ತಿಯರ್ ಬಿಲ್ಡಿಂಗ್ ಕಂಡಂಗೆ ಕಾಣಿಸುತ್ತೆ. ಬಟ್ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಯಾವುದೇ ರೀತಿ ಒಂದು ಕಾಂಕ್ರೀಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು ಏನೂ ಬಳಸಿಲ್ಲ. ಜಸ್ಟ್ ಒಂದು ಕಲ್ಲಲ್ಲಿ ಕಾರ್ವಿಂಗ್ ಮಾಡಿರುವಂಥ ಒಂದು ಕಟ್ಟಡ ಇದು. ಸೊ ಗುಹೆ, ಕಟ್ಟಡ ಅನ್ನೋದಕ್ಕಿಂತ ಗುಹೆ ಅನ್ಬೋದು. ಫುಲ್ಲು ಕಲ್ಲಿನ ಸಪೋರ್ಟಲ್ಲೇ ನಿಂತಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗಿನ ಕಾಲದವರು ಚಾನ್ಸೇ ಇಲ್ಲ ಈ ಥರ ಕಲ್ಲಲ್ಲಿ ಕಾರ್ವಿಂಗ್ ಮಾಡಿ ಕಟ್ಟೋಕ್ಕೆ ಚಾನ್ಸೇ ಇಲ್ಲ ಇವಾಗಿನ ಕಾಲದಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಕಟ್ಟಿರುವಂಥ ಒಂದು 3 ಮಹಡಿ ಇರುವಂಥ ಒಂದು ಗುಹೆ ಇದು. ಉಸ್ಕೋ ऊपर जा सकते हैं क्या? ಹಾಂ, ಮೇಲ್ಗಡೆ ಹೋಗ್ಬೋದಂತೆ ಅಲ್ಲಿ. ಸೊ ನೋಡಿ, ಈಗ ಸೇಮ್ ನಮ್ಮ ಹಾಸ್ಟೆಲ್ಗಳ ಕಾರಿಡಾರ್ ಇರುತ್ತಲ್ಲ ಆ ಥರ ಐತೆ ಇದು. ಬಾಲ್ಕನಿ ಆಗಿನ ಕಾಲದ ಬಾಲ್ಕನಿ ಇದು. ಆದರೂ ಈ ಗುಹೆಗಳ ವರ್ಣನೆ ಮಾಡೋಕ್ಕೆ ಪದಗಳೇ ಸಿಗಲ್ಲ. ಏನಕ್ಕೆ ಗೊತ್ತಾ? ಈ ಒಂದು ಗುಹೆನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೇವಲ ಕೇವಲ ಸುತ್ತಿಗೆ ಮತ್ತು ಹುಳಿನ ಯೂಸ್ ಮಾಡಿಕೊಂಡು ಕೆತ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷ ತಗೊಂಡಿರಬೇಡ ಈ ಒಂದು ಗುಹೆನ ಕೆತ್ತನೆ ಮಾಡೋಕ್ಕೆ. ಸೊ ಆಮೇಲೆ ಆಗಿನ ಕಾಲದ ಒಂದು ಶಿಲ್ಪಿಗಳೇನಿದ್ದಾರೆ ಅವ್ರಿಗೆ ನಿಜ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಕ್ಕಂದರೆ ಈ ಒಂದು ಗುಹೆನ ಯಾವುದೇ ಮೆಷಿನರೀಸ್ ಇಲ್ದೇ, ಪವರ್ ಟೂಲ್ಸ್ ಇಲ್ದೇ ಕೇವಲ ಹುಳಿ ಸುತ್ತಿಗೆಯಲ್ಲಿ ಕೆತ್ತಿದ್ದಾರೆ. ಗ್ರೇಟ್ ಅಲ್ವಾ? ಆದ್ರೂ ನೋಡಿ ಈ ಕಂಬಗಳು ನೋಡ್ಬೋದು ನೀವು. ಎಲ್ಲ ಕಂಬಗಳು ಕೂಡ ಒಂದೇ ಸೈಜಲ್ಲಿರ್ತವೆ. ಒಂದು ಕಂಬ ಡಿಫ್ರೆಂಟ್ ಸೈಜು, ಇನ್ನೊಂದು ಕಂಬ ಡಿಫ್ರೆಂಟ್ ಸೈಜ್ ಅಂತ ಏನೂ ಇರೋಲ್ಲ. ಎಲ್ಲ ಕಂಬಗಳು ಕೂಡ ಒಂದೇ ಒಂದು ಸೈಜಲ್ಲಿರ್ತವೆ, ಅಂದರೆ ಒಂದೇ ಸಮಾನಾಂತರವಾದ ಸೈಜಲ್ಲಿರ್ತವೆ. ಈ ಒಂದು ಎಲ್ಲೋರ ಗುಹೆನ ಫಾರಿನವರು ನೋಡ್ಬಿಟ್ಟು ಏನಂತಿದ್ರಂತೆ ಗೊತ್ತಾ ಸೈಂಟಿಸ್ಟ್ಗಳು? ಇದನ್ನು ಮನುಷ್ಯರು ಮಾಡಿಲ್ಲ, ಏಲಿಯನ್ಸ್ಗಳು ಅಂದರೆ ಅನ್ಯಗ್ರಹ ಜೀವಿಗಳು ಬಂದು ಮಾಡಿಬಿಟ್ಟೋಗಿರೋದು, ಮನುಷ್ಯರ ಕೈಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ರಂತೆ. ಬಟ್ ಇದನ್ನ ಮನುಷ್ಯರೇ ಮಾಡಿದ್ದಾರೆ ಅಂತ ಕೆಲವೊಂದು ಶಾಸನಗಳು, ಪುರಾಣಗಳು ಕೂಡ ಹೇಳ್ತವೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಬೋದು ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಇಂಜಿನಿಯರಿಂಗು ಆವಾಗಿನ ಕಾಲದಲ್ಲಿ ಎಷ್ಟು ಅದ್ಭುತವಾಗಿತ್ತು ಅಂತ. ಆಮೇಲೆ ಇದನ್ನು ಇನ್ನೊಂದು ಹೆಮ್ಮೆ ಏನಪ್ಪ ನಮಗೆ ಕನ್ನಡಿಗರಿಗೆ ಅಂದರೆ, ಈ ಗುಹೆಗಳನ್ನೆಲ್ಲ ಕಟ್ಟಿರೋದು ಕನ್ನಡದವರು. ಅಂದರೆ ರಾಷ್ಟ್ರಕೂಟ ಡೈನಾಸ್ಟೀಸ್ ಅಂತ, ರಾಷ್ಟ್ರಕೂಟರು ಅಂತ ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ಯಾವುದ್ರು ಇದು ಗುಹೆ ಹಿಂಗೈತೆ, ಫುಲ್ ಭಯಾನಕವಾಗೈತರು. ಈಗ ನಾನು ಫುಲ್ ಟಾಪಲ್ಲಿದ್ದೀನಿ, 3ನೇ ಮಹಡೀಲಿ. ಅಂದರೆ 11ನೇ ಕೇವ್ನ 3ನೇ ಮಹಡಿಗೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿರುವಂಥ ಕಂಬಗಳು ಅಂದರೆ ಪಿಲ್ಲರ್ಗಳೇ ಬೇರೆ ಡಿಸೈನಲ್ಲಿ ಇದ್ದಾವೆ. ಇವು ಸಿಂಪಲ್ಲಾಗಿ ಒಂದು ಬಾಕ್ಸ್ ಥರ ಕೆತ್ತಿಬಿಟ್ಟು ಮೇಲ್ಮೇಲೆ ಒಂಥರ ಈ ಥರ ಡಿಸೈನ್ಗಳನ್ನ ಮಾಡಿದ್ದಾರೆ. ಎಷ್ಟು ಅದ್ಭುತ ಅಲ್ಲ ಆಗಿನ ಕಾಲದ ಆರ್ಕಿಟೆಕ್ಚರು. ಒಳಗಡೆ ಏನೋ ಇದೆ ಗುರು, ನನಗಂತೂ ಭಯ ಆಯ್ತೈತೆ. ಇಲ್ಲೊಂದು ಯಾವುದೋ ಮಿಸ್ಟೀರಿಯಸ್ ಆಗಿ ಒಂದು ರೂಮ್ ಇದೆ, ಅದರೊಳಗಡೆ ಹೋಗೋಣ ಬನ್ನಿ. ಏನೋ ಒಂಥರ ಸ್ಮೆಲ್ ಇದೆಯಲ್ಲ. ಓ, ಬಾವುಲಿಗಳೆಲ್ಲ ಓಡಾಡ್ತಿದ್ದಾವೆ ಬ್ರೋ.
ಬ್ಯಾಟ್ಸ್ ಆರ್ ದೇರ್, ಬ್ಯಾಟ್ಸ್. ಇದರೊಳಗಡೆ ತುಂಬ ಬಾವಲಿಗಳಿದ್ದಾವೆ. ದಟ್ಸ್ ವೈ ನಾವೀಗ ವಾಪಸ್ ಬಂದ್ವಿ. ಈ ಗುಹೆಗಳೊಳಗಡೆ ಎಲ್ಲ ಬಾವಲಿಗಳಿದ್ವು ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಮತ್ತೆ ವಾಪಸ್ ಬಂದ್ಬಿಟ್ವಿ, ಯಾಕೆ ರಿಸ್ಕ್ ಬೇಕಂತ. ಬನ್ನಿ ಈಗ ಈ ಗುಹೆನ ಮುಗಿಸ್ಕೊಂಡು ಮುಂದಿನ ಗುಹೆ ಕಡೆ ಹೋಗೋಣ ನಾವು. ನೋಡಿ ಆವಾಗ ಹತ್ತಕ್ಕೆ ಇಳಿಯೋಕ್ಕೆ ಎಷ್ಟು ನೀಟಾಗಿ ಮೆಟ್ಲು ಮಾಡ್ಕೊಂಡಿದ್ದಾರೆ ಅಂತ. ಈ ಮೆಟ್ಲೂ ಕೂಡ ಅಷ್ಟೇ, ಇದೆಲ್ಲ ಕಲ್ಲು. ಈ ಕಲ್ಲು ಬಂಡೆನ ಕೊರೆದು ಸುರಂಗದ ಥರ ಮಾಡಿ ಅದಕ್ಕೆ ಹತ್ತಕ್ಕೆ ಇಳಿಯೋಕ್ಕೆ ಮೆಟ್ಲು ಮಾಡಿರೋದಿಲ್ಲಿ. ಎಷ್ಟು ಅದ್ಭುತ ಅಲ್ಲ. ಇಲ್ಲಿ ನೋಡಿ ಗಾಳಿ ಆಡೋಕ್ಕೆ ಕಿಟಕಿನೂ ಕೂಡ ಮಾಡಿದ್ದಾರೆ, ಇಂಜಿನಿಯರಿಂಗ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಮೆಟ್ಲು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ತಲೆ ಹೊಡಿಬಾರ್ದು ಅಂತ ಈ ರೀತಿ ಆರ್ಚ್ ಟೈಪ್ ಮಾಡಿದ್ದಾರೆ. ಎಷ್ಟು ತಲೆ ಓಡಿಸಿ ಬುದ್ಧಿ ಓಡಿಸಿ ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಅಂದರೆ ಹ್ಯಾಟ್ಸ್ ಆಫ್. ನೀವೀಗ ನೋಡ್ತಾ ಇದ್ದೀರಲ್ಲ, ನಾನು ಹಿಂದೆ ಇರೋದು 12ನೇ ಗುಹೆ. ಸೊ ಇದನ್ನು ತೀನ್ತಾಳ್ ಅಂತ ಕರೀತಾರೆ. ನಾನು ಅಲ್ಲೇನು ಹೇಳಿದ್ದೆ ಅದು ದೋತಾಳ್. ಇದರಲ್ಲಿ 3 ಮಹಡಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಈ 3 ಮಹಡಿಲೂ ಕೂಡ ಬೌದ್ಧ ಸನ್ಯಾಸಿಗಳು ವಾಸ ಇರ್ತಿದ್ರು. ಎಲ್ಲಿ ಈ ಹಿಂದೆ ಕಾಣಿಸ್ತಾ ಇರೋವಂಥ ಒಂದು ತೀನ್ತಾಳಲ್ಲಿ. ಸೊ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡ್ಕೊತ ನಿಮಗೂ ತೋರಿಸ್ತೀನಿ. ಈ ತೀನ್ತಾಳ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಒಂದು ಗುಹೆಯಲ್ಲಿ 3 ಮಹಡಿ ಇದೆ. 3 ಮಹಡಿಲೂ ಕೂಡ ಬೌದ್ಧ ಸನ್ಯಾಸಿಗಳು ವಾಸ ಮಾಡ್ತಿದ್ರಂತೆ. ಅವರ ಧರ್ಮ ಪ್ರಚಾರಕ್ಕೆ ಬಂದಾಗ ಈ ಒಂದು ಗುಹೆಗಳಲ್ಲಿ ವಾಸ ಮಾಡಿಕೊಂಡು ವಿದ್ಯಾಭ್ಯಾಸ ಕೂಡ ಮಾಡಿಕೊಂಡು ಹೋಗ್ತಿದ್ರಂತೆ. ಸೊ ನೋಡ್ಬೋದು ನೀವಿಲ್ಲಿ ಈ ಕಂಬಗಳು ಎಷ್ಟೆಷ್ಟು ದಪ್ಪ ಇದೆ ಅಂದರೆ, ನನ್ನಂಥವ್ರು 3 ಜನ ನಿಂತ್ಕೋಬೋದು ಈ ಕಂಬದಲ್ಲಿ, ಅಷ್ಟು ದಪ್ಪ ಐತೆ ಈ ಕಂಬ. ಈ ಕಂಬನೂ ಕೂಡ ಇಲ್ಲೆಲ್ಲ ಹುಳಿ ಸುತ್ತಕೆಲೆ ಕೆತ್ತನೆ ಮಾಡಿರೋದು, ಗೊತ್ತಾಯ್ತಿಲ್ಲ. ಯಾವುದೇ ಮಿಷಿನ್ಸ್ ಅಥವಾ ಟೂಲ್ಸ್ನ ಯೂಸ್ ಮಾಡಿಲ್ಲ. ಯಾವ ಶತಮಾನದಲ್ಲಿ ಆಗಲೇ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ಎಲ್ಲೋರಾ ಕೇವ್ಸ್ನ. ಮೇಲ್ಗಡೆ ಇರೋದೆಲ್ಲ ಕಲ್ಬಂಡೆ, ಆ ಕಲ್ಬಂಡೆ ಮೇಲೆ ಇನ್ನೊಂದು ಬಿಲ್ಡಿಂಗು, ಆ ಕಲ್ಬಂಡೆ ಮೇಲೆ ಇನ್ನೊಂದು ಬಿಲ್ಡಿಂಗು. ಎಷ್ಟು ಆಶ್ಚರ್ಯ ಅಲ್ಲ. ಇವಾಗ ನಾವು 1ನೇ ಮಹಡಿ ಮುಗೀತು, 2ನೇ ಮಹಡಿಗೆ ಹೋಗಬೇಕು. ಮೆಟ್ಲೆಲ್ಲೈತೆ ಅಂತ ಹುಡ್ಕೋಣ. ಸೊ ಅಲ್ಲೊಂದು ಮೆಟ್ಲು ಕಾಣಿಸ್ತೈತೆ, ಅದೇ ಇರಬೇಕು ಮೆಟ್ಲು. ಮೇಲಕ್ಕೆ ಹೋಗೋಕ್ಕೆ ಸಿಕ್ತು ಕೊನೆಗೂ, ಮೇಲಕ್ಕೆ ಹೋಗೋ ಮೆಟ್ಲು. ಅಂತೂ ಇಂತೂ ಹುಡುಕ್ಬಿಟ್ಟೆ, ಸಾಧಿಸ್ಬಿಟ್ವಿ. ಈಗ ನಾನು 2ನೇ ಮಹಡಿಗೆ ಬಂದೆ. ಇಲ್ಲಪ್ಪ, ಇನ್ನೂ ಮೆಟ್ಲು ಹತ್ತಬೇಕು. ಹತ್ತದೆ ಎಕೋ. ನಾವಿವಾಗ ಕಾಲಿಡ್ತಾ ಇದ್ದೀವಿ 2ನೇ ಮಹಡಿಗೆ. 12ನೇ ಗುಹೆಯ ತೀನ್ತಾಳ್ನ 2ನೇ ಮಹಡಿಗೆ ನಾವು ಬಂದಿದ್ದೀವಿ ಈಗ. ಸೊ ಬನ್ನಿ, ಇಲ್ಲೇನು ಸ್ಪೆಷಲ್ ಇದೆ ಅಂತ ನೋಡ್ಕೊ ಹೋಗೋಣ. ಇಲ್ಲೆಲ್ಲ ಏನು ಜಾಸ್ತಿ ಸ್ಪೆಷಲ್ ಇಲ್ಲ ಗುರು. ಅದೇ ಕಂಬಗಳು, ಅದೇ ಪ್ರೇಯರ್ ಹಾಲ್ಗಳ ಥರ ಇರುವಂಥ ಒಂದು ಸಭಾಂಗಣಗಳು. ಅದು ಬಿಟ್ಟರೆ ಜಾಸ್ತಿ ಏನು ನಿಮಗೆ ನೋಡೋಕ್ಕೆ ಸಿಗೋಲ್ಲ ಇಲ್ಲಿ. ಸೊ ನೀವು ಬುದ್ಧಿಸ್ಟ್ಗೆ ಯಾವುದಕ್ಕಾದರೂ ಹೋಗಿ, ಅಲ್ಲಿ ನಿಮಗೆ ಖಂಡಿತ ಒಂದಾದರೂ ಬುದ್ಧನ ಪ್ರತಿಮೆ ಇದ್ದೇ ಇರುತ್ತೆ. ಕತ್ಲು ತುಂಬ ಇಲ್ಲಿ, ಜನಗಳು ಯಾರೂ ಇಲ್ಲ ಅನ್ಸುತ್ತೆ ಮೇಲ್ಗಡೆ. ಹೌದು ಗುರು, ಯಾರೂ ಇಲ್ಲ, ನಾನೇ ಬಂದಿದ್ದೆ ಇವಾಗ ಸದ್ಯಕ್ಕೆ. ಬ್ಲ್ಯಾಕ್ ಶಾಡೋ ಇಸ್ ಕಮಿಂಗ್ ಟು ತೀನ್ತಾಳ್ 3rd ಫ್ಲೋರ್. ಈ ಎಡಗಾಲಿಟ್ಟು ಮುಂದೆ ನಡೆಯೋಣ. ಸೊ ನೀವೀಗ ಏನು ನೋಡ್ತಾ ಇದ್ದೀರಾ, ನಾನಿರೋದು 3ನೇ ಮಹಡಿ. 12ನೇ ಗುಹೆಯಲ್ಲಿ 3ನೇ ಮಹಡಿಗೆ ಬಂದಿದ್ದೀನಿ. ಇಲ್ಲೇನು ಅಂಥ ಯುನೀಕಾಗಿ ಏನಿಲ್ಲ. ಮತ್ತು ಅದೇ ಕಂಬಗಳು, ಅದೇ ಸಭಾಮಂಟಪ, ಮೇಲ್ಗಡೆ ಅದೇ ಬಂಡೆಕಲ್ಲು ಅಷ್ಟೇ ಇದರಲ್ಲಿ. ಬಟ್ ಈ ಒಂದು 3ನೇ ಮಹಡಿಲಿ ಏನು ಗೊತ್ತಾ ಸ್ಪೆಷಲಾಗಿ ಕಾಣಿಸಿದ್ದು ನನಗೆ, ಈ ಒಂದು ಬೌದ್ಧ ದೇವರ ಪ್ರತಿಮೆ. ಸೊ ಆ್ಯಕ್ಚುಲಿ ಇವೆಲ್ಲ ಕಟ್ಟಿದಾಗ ಚೆನ್ನಾಗೇ ಇತ್ತು. ಬಟ್ ಯಾವಾಗ ಒಂದು ಔರಂಗಜೇಬು ಈ ಒಂದು ಎಲ್ಲೋರಾ ಕೇವ್ಸ್ನ ದಾಳಿ ಮಾಡ್ದ, ಆವಾಗಿಂದ ಈ ಒಂದು ಪ್ರತಿಮೆಗಳು ಮುಕ್ಕಾಗಿದ್ದಾವೆ. ಬರೀ ಪ್ರತಿಮೆ ಅಷ್ಟೇ ಅಲ್ಲ, ಇಲ್ಲೊಂದು ಕೆಲವೊಂದು ಆರ್ಕಿಟೆಕ್ಚರ್ಗಳು ಕೂಡ ಮುಕ್ಕಾಗಿದ್ದಾವೆ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಔರಂಗಜೇಬು ಈ ಒಂದು ಎಲ್ಲೋರಾ ಕೇವ್ಸ್ನ ಒಂದು ಗ್ರ್ಯಾಂಡ್ನೆಸ್ನ, ರಿಚ್ನೆಸ್ನ ನೋಡಿ ತಡ್ಕೊಳ್ಳೋಕ್ಕಾಗ್ದೇ ಉರ್ಕೊಂಡು ಈ ಒಂದು ಎಲ್ಲೋರಾ ಕೇವ್ಸ್ ಮೇಲೆ ದಾಳಿ ಮಾಡೋಕ್ಕೆ ಸಾವಿರಾರು ಸೈನಿಕರನ್ನ ಕಳಿಸ್ತಾನೆ. ಬಟ್ ಆ ಸಾವಿರಾರು ಸೈನಿಕರುಗಳು ಬಂದು 3-4 ವರ್ಷ ಪ್ರಯತ್ನ ಪಟ್ಟರೂ ಕೂಡ ಅವ್ರ ಕೈಲಿ
ಈ ಒಂದು ಗುಹೆನ ಪೂರ್ತಿಯಾಗಿ ನಾಶ ಮಾಡೋಕ್ಕಾಗಲಿಲ್ಲ. ಕೇವಲ ಕೆಲವೊಂದು ಪ್ರತಿಮೆಗಳನ್ನ ಮುಕ್ ಮಾಡೋಕ್ಕಾಯ್ತಷ್ಟೇ, ಬೇರೆ ಏನೂ ಅವನ ಕೈಲಿ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಅವನು ಅದನ್ನು ಕೈ ಬಿಟ್ಟು ಮುಂದಿನ ಕೆಲಸ ನೋಡ್ಕೋತಿದ್ದ. ಎಲ್ಲರ ಕೇಳಿಸ್ಕೊ ನನಗೂ ಬರಲ್ಲ ಅಂದ್ಬಿಟ್ಟು. ಬಟ್ ಅದೇ ಔರಂಗಜೇಬು ದಾಳಿ ಮಾಡದೇ ಇದ್ದಿದ್ರೆ ಈ ಒಂದು ಎಲ್ಲರ ಕೇಸು ಇನ್ನೂ ಎಷ್ಟು ಬ್ಯೂಟಿಫುಲ್ ಆಗಿರ್ತಿತ್ತು ಅಂತ ನೀವೇ ಇಮೇಜಿನ್ ಮಾಡ್ಕೊಳ್ಳಿ.